ಏನಂತೀರಿ ಹಚ್ಚಿಕೊಂಡ್ರಲ್ಲ ಭಂಡಾರ ಅಂತಿರೋದಿಲ್ಲ. ಭಂಡಾರಕ್ಕೆ ಎಷ್ಟು ಕಿಮ್ಮತ್ ಐತಿ ಅಂದ್ರೆ ಇವತ್ತ ಬಂಗಾರಕ್ಕ 1,50,000 ಸಮೀಪ ಬಂದೈತಲ್ಲ ಬಂಗಾರ. ಆ ಬಂಗಾರ ಮೈ ಮೇಲೆ ಹಾಕೊಂಡ್ರ ಕಳ್ಳನ ಕಣ್ಣು ನಮ್ಮ ಮೈ ಮೇಲೆ ಬೀಳ್ತೈತಿ. ನಿಮ್ಗೆ ಗೊತ್ತಿರ್ಲಿ, ಬಂಗಾರ ಕೊಳ್ಳಾಗ ಹಾಕೊಂಡ್ ಹೊಂಟ್ರ ಯಾರ ಕಣ್ಣು ಬೀಳ್ತೈತಿ? ಕಳ್ಳರ ಕಣ್ಣು ನಮ್ಮ ಮೈ ಮೇಲೆ ಬೀಳ್ತೈತಿ. ಬಂಗಾರ ಕೊಳ್ಳಾಗ ಹಾಕೊಂಡು ಹೊಂಟ್ರ ಕಳ್ಳರ ಕಣ್ಣು ನಮ್ಮ ಮೈ ಮೇಲೆ ಬೀಳ್ತದ. ಆದ್ರ ತಾಯಿ ಜೋಗತಿ ಎಲ್ಲಮ್ಮ ತಾಯಿಯ ಭಂಡಾರ ಹಣ್ಣಿ ಮೇಲೆ ಹಚ್ಕೊಂಡು ಹೊಂಟ್ರ ಎಲ್ಲಮ್ಮ ತಾಯಿ ಕಣ್ಣು ನಮ್ಮ ಮೇಲೆ ಬೀಳ್ತಾವ ಅನ್ನೋ ಕಾರಣಕ್ಕೆ ಹಣ್ಣಿ ಮೇಲೆ ಭಂಡಾರ ಹಚ್ಕೊಳ್ಳೋದು. ಒಂದಿಷ್ಟು ಭಂಡಾರ ಒಂದ್ ಕಡೆ ಇಟ್ಟು ಇನ್ನೊಂದು ಕಡೆ ಬಂಗಾರ ಇಟ್ರು ಸಹಿತ ಬಂಗಾರ ಎಷ್ಟ ರೇಟ್ ಇದ್ರು ಸಹಿತ, ಆದ್ರೆ ಈ ಬಂಗಾರಕ್ಕೆ ಇರುವಂತ ಕಿಮ್ಮತ್ ಎಷ್ಟ ದೊಡ್ಡದಿದ್ರು ಸಹಿತ ಭಂಡಾರಕ್ಕಿರುವಂತ ಕಿಮ್ಮತ್ ಬಂಗಾರಕ್ಕಿಲ್ಲ ಅನ್ನುವಂತ ಸತ್ಯವನ್ನ ತಿಳ್ಕೊಬೇಕು ನಾವು. ಅಷ್ಟು ಚಂದ ಭಂಡಾರವನ್ನು ತಲೆ ಮೇಲೆ ಇಟ್ಟುಕೊಂಡಿರಿ. ಇವತ್ತಿನ ದಿವಸ ತಾಯಂದರಿಗೆ ಎಲ್ಲರಿಗೆ ಪಡ್ಡಲಿಗೆಯನ್ನು ಕೊಟ್ಟಾರ. ಏನಂತ ಹೇಳವಲ್ರಲ್ಲ ನೀವು? ಹಡ್ಡಲಿಗೆ ಅಲ್ಲ ಅಯ್ಯವ, ಅದು ನಿಮ್ಮ ಕೈಯ ಸಿಕ್ಕ ಹಂಗಾಗೈತೆ ಅಷ್ಟ. ನೀವು ಯಾವ್ದು ಸಿಕ್ತಂದ್ರೆ ನೀವು ಚಂದ ಹೆಸರಿಟ್ಟ ಅದನ್ನ ಕರಿಲಾರ್ದ ಮಂದಿ ಅದಕ್ಕೆ ಪಡ್ಡಲಿಗೆ ಅಂತಾರ. ಏನಂತಾರ? ಯಾವ ಪಡ್ಡಲಿಗೆ ಅಂತದ್ದು ಎಷ್ಟು ದೊಡ್ಡ ಶಕ್ತಿ ಅಂತಂದ್ರ ಜೋಗತಿಯಾಗಿರ್ತಕ್ಕಂಥ ತಾಯಂದರಿಗೆ ಪಡ್ಡಲಿಗೆ ಅನ್ನುವಂಥದ್ದು ಅಕ್ಷಯದ ಪಾತ್ರ ಇದ್ದಂಗ ಅದು. ತಾವಾಗ ಜಮದಗ್ನಿ ಮಹರ್ಷಿಯಿಂದ ತಾನು ಶಾಪಕ್ಕೊಳಗಾಗಿ ಕುಷ್ಠ ರೋಗವನ್ನ ನಿವಾರಣೆ ಮಾಡೋದಕ್ಕಾಗಿ ಸಂತ ಮಹಂತರ ಅಪ್ಪಣೆ ಪಡೆದು ಯಾವ ತಾಯಿ ಪಡ್ಡಲಿಗೆ ಹಿಡ್ಕೊಂಡು 5 ಮನಿ ಭಿಕ್ಷಾ ಬೇಡ್ಕೊಂಡು ಬಂದು ತಂದ ಪದಾರ್ಥವನ್ನು ಉಂಡು ರೋಗ ಕಳ್ಕೊಂಡಿದ್ಲಲ್ಲ, ಅಂತ ಪಡ್ಡಲಿಗೆ ತಮಗೆ ಇವತ್ತು ಉಡಿ ತುಂಬ್ಯಾರ ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ನಾವೆಲ್ಲರೂ ಹೇಳಬೇಕಾಗ್ತದ. ಪಡ್ಡಲಿಗೆ ಅಂದ್ರೆ ಅಹಂಕಾರ ನಾಶ ಮಾಡೋದು. ಅದರೊಳಗೆ ಹಾಕೊಂಡಿರುವಂತದ್ದನ್ನ ತೆಗೆದುಕೊಂಡು ಹೋಗಿ ತಾವು ಉಣ್ಣೋದು ಮತ್ 4 ಮಂದಿಗೆ ದಾಸೋಹ ಮಾಡುವಂತದ್ದಕ್ಕೆ ಪಡ್ಡಲಿಗೆಯನ್ನ ಉಪಯೋಗ ಮಾಡ್ಕೊಂತಾರ. ಅಂತದ್ದನ್ನ ಅಜ್ಜವ್ರು ಇವತ್ತಿನ ದಿವಸ ನಿಮ್ಗೆಲ್ಲರಿಗೂ ತುಂಬಿ ಎಲ್ಲರಿಗೂ ನಮ್ಮ ಮುನವಳ್ಳಿ ಅಜ್ಜವ್ರ ಮಠ ಅಂದ್ರ ಎಲ್ಲಾ ಸ್ತರದ ಎಲ್ಲಾ ಜನಗಳನ್ನ ಒಂದ್ ಹತ್ರ ಕೂಡಿಸ್ಕೊಂಡು ಎಲ್ಲರಿಗೂ ಗೌರವವನ್ನ ಕೊಡ್ತಕ್ಕಂತ ಒಂದು ಅಪರೂಪದ ಮಠ ಇದು. ಅವ್ರ ಚಿಂತನೆನೇ ಹಂಗದಾವ್. ನಾಡಿನ ಮೂಲೆಗಿರ್ತಕ್ಕಂಥ ವ್ಯಕ್ತಿಗಳನ್ನ ಮುನವಳ್ಳಿ ಕರ್ಕೊಂಡ್ ಬರ್ಬೇಕು, ನೀವು ಪರಿಚಯ ಮಾಡಿಸ್ಬೇಕು, ಅವ್ರಿಗೆ ಗೌರವ ಕೊಟ್ಟು ಅವ್ರ ಸಮಾಜದಾಗ ಇನ್ನೂ ಬೆಳಿ ಹಂಗ್ ಮಾಡ್ಬೇಕನ್ನುವಂತ ಒಂದು ದೊಡ್ಡ ಚಿಂತನೆ. ಎಷ್ಟು ಮಂದಿ ಇಲ್ಲಿ ಪ್ರವಚನಕಾರಿಯಾಗಿ ಹೋಗ್ಯಾರ, ಅವರೆಲ್ಲ ಕರ್ನಾಟಕದ ತುಂಬಾ ಅದ್ಭುತ ಪ್ರವಚನಕಾರರಾಗಿ ಹೊರ ಹೊಮ್ಯಾರ ಅಂದ್ರೆ ಅದಕ್ಕೆ ಮುನವಳ್ಳಿ ಅಜ್ಜರ ಆಶೀರ್ವಾದ ಬಾಳ ಐತಿ. ಇದು ಕೇಳಿದ ಮೇಲೆ ಚಪ್ಪಾಳಿ ಹೊಡಿಬೇಕಲ್ಲ, ಎಷ್ಟು ಗಟ್ಟುಳರು ಇರ್ಬೇಕು ನೀವು. ಅವಾಗ ಒಂದ್ ಸ್ವಲ್ಪ ಚಪ್ಪಾಳಿ ಹೊಡ್ಕೊಂತಾನೆ ಇರ್ಬೇಕು. ಇಲ್ಲಿ ಒಂದ ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಏನಂದ್ರ ಒಂದು ಊರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಕುಂತವ್ರು ಏನಾದ್ರಲ್ಲ, ಯಾವ್ದಾದ್ರು ಒಂದು ಊರಿಗೆ ಹೋಗ್ಬೇಕಾದ್ರೆ ಎಷ್ಟು ತಯಾರಿ ಮಾಡ್ಕೊಂತೀರಿ ನೀವು? ಇವತ್ತು ವಸ್ತಿ ಅಮ್ಮ ಈ ಕಡೆ ನೋಡುವ, ಅಲ್ಲಿ ಈ ಕಡೆ ಒಂದು ಊರಿಗೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟಿ ತಯಾರಿ ಮಾಡ್ಕೋತೀರಿ. ನಮಗ್ ಬ್ರಷ್ ಐತೆ ಎಲ್ಲೋ, ಸೋಪ್ ಐತೆ ಎಲ್ಲೋ, ಹಚ್ಕೊಳಕ್ ಐತೆ ಎಲ್ಲೋ, ಡ್ರೆಸ್ ಇವನ್ ಹಾಕೋಬೇಕು ಅವನ್ ಹಾಕೋಬೇಕು. ಒಂದ್ ದಿವಸ ಮನೆ ಬಿಟ್ಟು ಬ್ಯಾರೆ ಊರಿಗೆ ಹೋಗ್ಬೇಕಾದ್ರೆ ಇಷ್ಟ ಕೊಂಡ ನೀವು ಪ್ರವಾಸಕ್ಕೆ ತಯಾರಿ ಮಾಡ್ಕೊಂತೀನಿ ಅನ್ನೋದಾದ್ರ, ಒಂದ್ ದಿವಸ ಈ ಜಗತ್ತು ಬಿಟ್ಟು ಹೋಗೋರದೀವಲ್ಲ, ಏನಾರು ತಯಾರಿ ಮಾಡ್ಕೊಂಡ್ರಿ? ಯಾರು ಒಬ್ಬರ ಇಲ್ಲಿ ಕುಂತವ್ರು ಯಾರ? ಬರೇ ಊರಿಂದ ಊರಿಗೆ ಹೋಗೋದಕ್ಕೆ ತಯಾರಿ ನಡೆದೈತೆ ಹೊರತಾಗಿ ಒಂದು ದಿವಸ ಈ ಜಗತ್ತನ್ನ ಬಿಟ್ಟು ನಾವು ಹೋಗೋದೀನಿ. ಹಾಗಾದ್ರೆ ಜಗತ್ತು ಬಿಟ್ಟು ಹೋದ ಮೇಲೆ ಮತ್ತೊಂದು ಲೋಕದಾಗ ಬದುಕ್ಬೇಕಲ್ಲ, ಅಲ್ಲಿ ಏನು ತಯಾರಿ ಮಾಡ್ಕೊಂಡಿರಿ? ಈ ಊರಿಗೆ ನೋಡ್ಬೇಕು, ಹಂಗ ಮನೆ ಬಿಟ್ಟು ಇನ್ನು ಹಾಂಗ ಬಸ್ ಸ್ಟ್ಯಾಂಡ್ ಮುಟ್ಟಿರ್ತಾನ ಫೋನ್ ಬಂತ, ಆರಾಮದಿ ಇಲ್ಲ ಅಂತ. ಇನ್ನು ಹೋಗೇನ 10 ನಿಮಿಷ ಆಗೈತಿ. 10 ನಿಮಿಷದಾಗ ಏನ್ ಹಾಕಿದ್ದಿ ತಂತಿ ಮನ್ಯಾಗ? ಕೆಲವು ಮಂದಿ ನೋಡ್ಬೇಕು, ಹಂಗ ಹೋದ 10 ನಿಮಿಷಕ್ಕೊಮ್ಮೆ ಫೋನ್ ಹಚ್ಚೋದು, ಆರಾಮದಿರಿ, ಆರಾಮದೀನಿ, ಹೋದ್ರ ಇನ್ನು ಹೊಂಟಿನಿ, ಬಸ್ ಹತ್ತಾಕತ್ತೀನಿ, ಹೋಗ್ ಬಸ್ ಹತ್ನಿ ಕುಂತಿನ ಕೆಲಸ ಏನೈತಿ? ಹೊಳ್ಳ ಬಳ ಪರಿಚಯ ಇರೋರ ಇವ್ರ ಮನಿ ಮಂದಿ, ಬೇರೆದ್ರ ಪರಿಚಯನೇ ಇಲ್ಲಿ ಅವಂಗ. ಹೊಳ್ಳ ಬಳ ಫೋನ್ ಹಚ್ಚುದು, ಹಿಂಗಾತ್ ಊಟ ಮಾಡಿರಿಲ್, ಅದನ್ನ ಮಾಡಿರಿಲ್. ಯಾಕ ನಿಮ್ ಮನಿ ಬಿಟ್ಟು ಹೋದ ಗುಡ್ಲೆ ಯಾರು ಉಪಾಸ ಕೂತಾರ ಮನ್ಯಾಗ? ಇಲ್ಲ, ಹೋಗಿ ಮುಟ್ಟಿ ಆ ಊರು ಬರುತ್ತನೂ ಹೊಳ್ಳ ಬಳ ಫೋನ್ ಹಚ್ಚಿ ವಿಚಾರ ಮಾಡ್ತಿ ಅನ್ನೋದಾದ್ರ, ಈ ಮನೆ ಬಿಟ್ಟು ಹೋಗಿದ್ದಕ್ಕೆ ಕಷ್ಟ ಕೊಂಡ ವಿಚಾರ ಮಾಡ್ತಿ ಅನ್ನೋದಾದ್ರ, ನಾವು ಮೊದಲು ಎಲ್ಲಿಂದ ಬಂದೀವಿ? ಮೊದಲು ಒಂದು ಮನೆಯಿಂದ ಬಂದೀವಲ್ಲ. ಪರಮಾತ್ಮ, ಈ ಆತ್ಮ ಎಲ್ಲಿಂದ ಬಂದದ ಅಂದ್ರೆ ಪರಮಾತ್ಮನ ಮನೆಯಿಂದ ಬಂದದ. ಆ ಪರಮಾತ್ಮನ ಮನೆ ಬಿಟ್ಟು ಈ ಆತ್ಮ ತಗೊಂಡು ಭೂಮಿಗೆ ಬಂದಿ ಅಂದ್ರೆ ಒಮ್ಮೆರ ಪರಮಾತ್ಮಗ್ ಫೋನ್ ಹಚ್ಚಿರ ಇಲ್ಲಿ ಕೂತ್ಕೊಂಡು, ಈ ಮನಿ 30 ಸಲ ಹಚ್ತಿಯಲ್ಲಪ್ಪ, ಮತ್ ಅವಂಗ ಹಚ್ಬೇಕು. ಅಜ್ಜರ ಅವ್ನ ನಂಬರ್ ಗೊತ್ತಿದ್ರೆ ಹಚ್ತಿದ್ರಿ ಅಂತ ನೀವ್ ಅಂತಿರ್ ಕರೆ. ಅವಂದು ಒಂದ್ ನಂಬರ್ ಐತಿ. ಯಾವ್ದು ಅಂದ್ರೆ ಓಂ ನಮ ಶಿವಾಯ ಅನ್ನುವಂತ ಮಹಾಮಂತ್ರ ಏನೈತಲ್ಲ, ಇದು ಪರಮಾತ್ಮನ ಫೋನ್ ನಂಬರ್ ಅಂತ ತಿಳ್ಕೊಬೇಕು ನೀವು. ಇಲ್ಲಿ ಅವ್ರು ಎತ್ತಿದ್ರ ನೀವು ಮಾತಾಡ್ತೀರಿ, ಒಮ್ಮೆ ಅವ ಎತ್ತಿದ ಅಂದ್ರೆ ನೀವು ಇಲ್ಲಿಂದ ಜಗ ಬಿಟ್ಟಿರ್ತೀರಿ ಇಷ್ಟ. ಒಮ್ಮೆ ಅವ ಎತ್ತಿದ ಅಂದ್ರೆ ನಿಮ್ ಫೋನ್ ಕರೆ ವಿಚಾರ ಮಾಡಿ ಎತ್ತಿದ ಅಂದ್ರೆ ಮುಗ್ದೈತೆ ಅಂತ ನಿಮ್ ಸಂತ ಅಷ್ಟ. ಆದ್ರ ಅವ ಎತ್ತಿದ ಅಂತಂದ್ರ ಜಗತ್ತಿನ ತುಂಬಾ ಫೋನ್ ಹಚ್ತಾರ. ಕಾರಣ ಇಷ್ಟ, ಈ ಆತ್ಮ
ಅಲ್ಲಿಂದ ಬೇರ್ಪಟ್ಟು ಇಲ್ಲಿ ಬಂದೈತೆ ಅಂದ್ರೆ ಯಾವಾಗ್ಲೂ ಪರಮಾತ್ಮನ ಕೂಡ ಕನೆಕ್ಟ್ ಆಗಿರ್ಬೇಕಿದು. ಈಗ ನಿಮ್ಗೆ ಸಣ್ಣ ಒಂದು ಉದಾಹರಣೆ ಹೇಳಿ ಮುಗಿಸ್ತೀನಿ. ಒಂದು ಮೊಬೈಲ್ ಫೋನ್ ಅದಾವ, ಎಲ್ಲರ ಕೈಗೂ ಮೊಬೈಲ್ ಫೋನ್ ಅದಾವ. ಮೊಬೈಲ್ ಒಳಗೆ ಬಹಳಷ್ಟು ಆವಿಷ್ಕಾರವನ್ನು ಇವತ್ತಿನ ದಿನಮಾನದಾಗ ಮಾಡ್ಯಾರ. ಆದ್ರೆ ತಲೆಗಿಟ್ಕೊಳ್ರಿ, ಎಷ್ಟೇ ದೊಡ್ಡ ಆವಿಷ್ಕಾರವನ್ನು ಮೊಬೈಲ್ನಾಗ ಮಾಡ್ಯಾರ ಅಂದ್ರೂ ಸಹಿತ ಮೊಬೈಲ್ನೊಳಗೆ 270 ಮೆಗಾ ಪಿಕ್ಸೆಲ್ ದಾಟಿ ಕ್ಯಾಮ್ರಾ ಕಂಡು ಹಿಡಿದಿಲ್ಲ. ಇನ್ನು 270 ಮೆಗಾ ಪಿಕ್ಸೆಲ್ ದಾಟಿ ಕ್ಯಾಮ್ರಾ ಕಂಡು ಹಿಡಿದಿಲ್ಲ. ಇದ್ರ ವಿಚಾರ ಮಾಡ್ಕೊಳ್ರಿ, ಇಷ್ಟು ಮೆಗಾ ಪಿಕ್ಸೆಲ್ ಕ್ಯಾಮ್ರಾವನ್ನ ಮೊಬೈಲ್ನಾಗ ಇಷ್ಟು ಟೆಕ್ನಾಲಜಿ ಬಳಸಿದ್ರು ಕಂಡು ಹಿಡಿಯಕ್ ಆಗಿಲ್ಲ. ಆದ್ರ ಕಣ್ಣಿನೊಳಗೆ ಎಷ್ಟು ಮೆಗಾ ಪಿಕ್ಸೆಲ್ ಇಟ್ಟನ್ ಭಗವಂತ ಅಂದ್ರೆ 570 ಮೆಗಾ ಪಿಕ್ಸೆಲ್ ಕಣ್ಣಿನೊಳಗೆ ಫಿಕ್ಸ್ ಮಾಡಿ ಕಳಿಸನಲ್ಲ. ಭಗವಂತನ ಕ್ಯಾಮ್ರಾ ಹೆಂಗಿರ್ಬೇಕು ಅನ್ನುವಂಥದ್ದು ಜಸ್ಟ್ ವಿಚಾರ ಮಾಡ್ಕೊಡ್ರಿ. ಹೆಂಗ ಜೂಮ್ ಹಾಕ್ಬೇಕಂದ್ರ ಹೊರಗಿನವ್ರನ್ನ ಜೂಮ್ ಮಾಡಿ ಅವ್ರನ್ನ ತಗೊಂಡು ಬಂದು ನೋಡ್ಬೇಕು. ಆದ್ರ ಕಣ್ಣು ಹಂಗಲ್ಲ, ಎಷ್ಟರ ದೂರ ನಿಂತಿರ್ಲಿ ಸುಮ್ನೆ ಇಲ್ಲಿ ಕುತ್ಕೊಂಡು ವಿತಿನ್ ಸೆಕೆಂಡ್ ಒಳಗೆ ಜೂಮ್ ಹಾಕಿದ್ರೆ ಅವ್ರು ಕಾಣ್ತಾರ. ಇದು ಯಾವಾಗಾರ ಒಮ್ಮೆ ಸ್ಟೋರೇಜ್ ತುಂಬತೈತಿ. ನನ್ನೊಳಗ ಒಂದು ಸ್ಟೋರೇಜ್ ಐತಿ, ಅದಕ್ಕೆ ಮೆದುಳು ಅಂತಾರ. ಏನು ಮೆದುಳು ಎಷ್ಟು ಗ್ರಾಮ್ ಐತಿ ಅಂದ್ರೆ ಸಣ್ಣ ಹುಡುಗರು ಮೆದುಳಿನ ತೂಕ 400 ಗ್ರಾಮ್ ಇರ್ತದ. ದೊಡ್ಡವರ ಮೆದುಳಿನ ತೂಕ 1200 1400 ಗ್ರಾಮ್ ಇರ್ತದ. 1200 ಹಿಡ್ಕೊಂಡು 1400 ಗ್ರಾಮ್ ಇರತಕ್ಕಂತ ಮೆದುಳಿನೊಳಗೆ ಎಂದ ಹುಟ್ಟಿದ ಅಂದಲಿಂದ ಎಷ್ಟು ಮಂದಿ ನೋಡಿದ್ರು ಕ್ಯಾಪ್ಚರ್ ಮಾಡುವಂತ ದೊಡ್ಡ ತಾಕತ್ತಿ ಮೆದುಳಿನಾಗ ಇಟ್ಟಾನಲ್ಲ ಭಗವಂತ. ಇದಕ್ಕೆ ನಾವು ಅವನನ್ನು ಸ್ಮರಣೆ ಮಾಡ್ಬೇಕಾಗ್ತದ. ವಿಚಾರ ಮಾಡ್ಕೊಳ್ರಿ, ಈ ಫೋನಿನೊಳಗೆ ನಿಮ್ಗೆಲ್ಲರಿಗೆ ಗೊತ್ತೈತಿ, ಫೋನ್ ಎಲ್ಲರ ಕೈಯಾಗಿ ವಿಚಾರ ಮಾಡ್ತೀರಿ. ಒಂದು ಚಲೋ ಮೊಬೈಲ್ ಫೋನ್ ತಗೊಂಡ್ ಬಂದ್ ಇಟ್ಕೊಂಡಿರಿ. ಆ ಮೊಬೈಲ್ ಫೋನ್ ಚಂದ ಕೆಲಸ ಮಾಡ್ಬೇಕಂದ್ರೆ ಅದ್ರಾಗ ಏನಿರ್ಬೇಕು? ಸಿಮ್ ಕಾರ್ಡ್ ಐತಿ, ರೊಕ್ಕ ಹಾಕ್ಸಿರಿ, ರೀಚಾರ್ಜ್ ಮಾಡಿರಿ, ಬ್ಯಾಟ್ರಿ ಫುಲ್ ಆಗೈತಿ. ಆದ್ರೂ ಫೋನ್ ವರ್ಕ್ ಆಗಕತ್ತಿಲ್ಲ ಅಂದ್ರೆ ಏನ್ ತಿಳ್ಕೊಳ್ಳೋರು ನೀವು? ಏನಾಗೈತಿ ಅಂತ ತಿಳ್ಕೊಳ್ಳೋರು? ನೆಟ್ವರ್ಕ್ ಬೇಕದಕ್ಕ. ಏನ್ ಬೇಕು? ಇಲ್ಲ, ಮೊಬೈಲ್ ಬಹಳ ಚಲೋ ಐತ್ರಿ, ಕಿಮ್ಮತ್ತಿಂದ ಐತಿ, ಅದರೊಳಗೆ ಸಿಕ್ಕಾಪಟ್ಟಿ ಬ್ಯಾಟ್ರಿ ಫುಲ್ ಐತಿ, ಮತ್ತ ರೊಕ್ಕನು ರೀಚಾರ್ಜ್ ಮಾಡೀನಿ, ಆದ್ರೂ ನನ್ನ ಫೋನ್ ಉಪಯೋಗಕ್ಕೆ ಬರುವಲ್ಲು ಅಂತಂದ್ರ ನೀನು ನೆಟ್ವರ್ಕ್ ಕ್ಷೇತ್ರದಾಗ ಇಲ್ಲ ಅಂತದ ಅರ್ಥ. ನೆಟ್ವರ್ಕ್ ನೊಳಗೆ ಇರ್ಲಾರ್ದನ ನಮ್ಮ ಕೈಯಾಗ 1,00,000 ರೂಪಾಯಿ ಮೊಬೈಲ್ ಇದ್ರು ಸಹಿತ ಅದೇನು ಕೆಲಸ ಮಾಡೋಂಗಿಲ್ಲ. ನೆಟ್ವರ್ಕ್ ಕನೆಕ್ಟ್ ಇದ್ರೆ ಮಾತ್ರ ಮೊಬೈಲ್ ಹೆಂಗ ಕೆಲಸ ಮಾಡ್ತದ, ಹಂಗ ನಿನ್ನ ಹತ್ರ ಸಿಕ್ಕಾಪಟ್ಟೆ ರೊಕ್ಕ ಇರ್ಲಿ, ದುಡ್ಡು ಇರ್ಲಿ, ದೊಡ್ಡ ಹುದ್ದೆ ಇರ್ಲಿ, ಇಷ್ಟೆಲ್ಲ ಇದ್ರು ಸಹಿತ ಈ ಆತ್ಮ ಅನ್ನುವಂತ ಮೊಬೈಲ್ ಪರಮಾತ್ಮನ ಕೂಟ ಕನೆಕ್ಟ್ ಇರಲಿಲ್ಲ ಅಂದ್ರೆ ಈ ಮೊಬೈಲ್ ಕೆಲಸ ಮಾಡೋದಿಲ್ಲ ಅನ್ನುವಂತ ಸತ್ಯ ತಿಳ್ಸಾಕನ ಪೂಜೆ ಅರಳಿಕಟ್ಟೆ ಸ್ವಾಮಿಗಳು ಬಂದಾರ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹೋಗೋ ತಯಾರಿಯನ್ನ ನಾವು ಮಾಡ್ಕೋಬೇಕು. ಯಾಕಂತಂದ್ರೆ ಇಲ್ಲಿರ್ತಕ್ಕಂತಹ ಹೋಗೋ ದಾರಿ ಒಳಗ ಗೈಡ್ ಮಾಡೋರು ರಗಡ್ ಮಂದಿ ಸಿಗ್ತಾರ, ನಮ್ಗೆ ಗೈಡ್ ಮಾಡ್ತಾರ, ನಮ್ಗೆ ಪದೇ ಪದೇ ಹೇಳ್ತಾರೆ ಹಿಂಗ್ ಹೋಗ್ಬೇಕು, ಎಡಕ್ ಹೋಗ್ರಿ, ರೆಟ್ ಹೊಡ್ರಿ, ಲೆಫ್ಟ್ ಟರ್ನ್ ತಗೊಳ್ರಿ, ಗೋ ಹೈ, ಡೆಡ್ ಹ್ಯಾಂಡ್ ಅಂತ ತಿಳ್ಕೊಂಡು ಹೇಳ್ತಾರ. ಆದ್ರೆ ಮುಂದೇನು ಪ್ರಯಾಣ ಮಾಡ್ತೀವಲ್ಲ ಅದನ್ನು ತೋರ್ಸಕ್ಕೆ ಯಾರು ಇಲ್ಲ. ಹಾಗಾಗಿ ಕೊನೆಯದಾಗಿ ಇಷ್ಟೇ ತಿಳ್ಕೊಳ್ಬೇಕು, ಒಬ್ಬ ಜೋಗತಿ ಮಂಜಮ್ಮ ಅನ್ನುವಂತ ಒಬ್ಬ ತೃತೀಯ ಲಿಂಗಿಯಾಗಿರ್ತಕ್ಕಂಥ ಒಬ್ಬ ಸಮಾಜದ ವ್ಯಕ್ತಿ ಇವತ್ತಿನ ದಿವಸ ಪದ್ಮಶ್ರೀ ಪ್ರಶಸ್ತಿಯನ್ನು ತೆಗೆದುಕೊಂಡು ಇವತ್ತಿನ ದಿವಸ ಮುರುಘಾಶ್ರೀ ಪ್ರಶಸ್ತಿ ತೆಗೆದುಕೊಂತಾರ ಅಂದ್ರೆ ಅವ್ರ ಹಿಂದೆ ಅಡ್ಡಾಡಿ ಬಂದಿರುವಂತ ಸ್ಟ್ರಗಲ್ ಏನೈತಲ್ಲ ಅದನ್ನ ನಾವು ನೋಡ್ಬೇಕಾಗೈತಿ. ಒಂದ್ ಹಳ್ಳಿ ಒಳಗ್ ಹೋಗಿರ್ತಾರ, ಇವ್ರ ಗುರು ಮಂಜಮ್ಮ ನೋಡ್ರಿ, ಮನೆಯಿಂದ ಹೊರಗೆ ಹಾಕಿರ್ತಕ್ಕಂತ ಈ ಹುಡುಗನನ್ನ ಎತ್ಕೊಂಡು ಲಾಲನೆ ಪಾಲನೆ ಪೋಷಣೆಯನ್ನ ಮಾಡಿರ್ತಕ್ಕಂತ ಒಬ್ಬ ಹೆಣ್ಮಗಳಂದ್ರೆ ಅದು ಜೋಗತಿ ಮಂಚಮ್ಮ ಅಂತ ಹೇಳ್ಕೊಂಡು. ಮಂಚಮ್ಮ ಅಂತಾಳ, ಆ ಮನೆಯವ್ರು ಹೊರಗೆ ಹಾಕಿದ್ರೆ ಏನಾಯ್ತು, ನಾನ್ ನಿನಗೆ ವಿದ್ಯೆ ಕಲಿಸ್ತೀನಿ ಬಾ ಅಂತ ತಿಳ್ಕೊಂಡು ಮನಿ ಬಿಟ್ಟು ಬಂದಿರತಕ್ಕಂತ ಹುಡುಗಗ್ ವಿದ್ಯಾ ಕೊಟ್ಟು ಜಾನಪದ ಕಲೆಯನ್ನ ಈ ಜಗತ್ತಿಗೆ, ಬಹುತೇಕ ನಿಮಗೆ ಗೊತ್ತಿರ್ಲಿ, ಉತ್ತರ ಕರ್ನಾಟಕದ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಜಾನಪದ ನೃತ್ಯವನ್ನ ರಾಷ್ಟ್ರಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಕೀರ್ತಿ ಅದು ಜೋಗತಿ ಮಂಜಮ್ಮಗೆ ಸಲ್ಲತೈತೆ ಅನ್ನುವಂಥದ್ದು ಗೊತ್ತಿರಲಿ ನಿಮಗೆ. ಬಹಳ ವಿಶೇಷವಾಗಿ ಇವತ್ತು ತೃತೀಯ ಲಿಂಗಿಗಳು ಕೈತ ಇವತ್ತು ಹೇಳಿದ್ರಲ್ಲ, ಅವ್ರು ಬಸ್ ಸ್ಟ್ಯಾಂಡ್ನಾಗ ಭಿಕ್ಷಾ ಬೇಡ್ತಾರ, ಮತ್ತೊಂದ್ ಕಡೆ ಹೋಗ್ತಾರ. ಆದ್ರೆ ಇವತ್ತು ಕಾಲ ಎಷ್ಟು ಬದಲಾಗೈತೆ ಅಂದ್ರೆ ಇವತ್ತು ತೃತೀಯ ಲಿಂಗಿ ಆಗಿರ್ತಕ್ಕಂಥವ್ರು ಒಬ್ಬ ಸುಬ್ಮಂ ಮೌಸಿಕಾ ಅನ್ನುವಂತ ಒಬ್ಬ ಹೆಣ್ಮಗಳು ಮಧ್ಯಪ್ರದೇಶದೊಳಗ MLA ಆಗ್ಯಾಳ. ತೃತೀಯ ಲಿಂಗಿ ಒಬ್ಬರು ನ್ಯಾಯಾಧೀಶ ಆಕ್ಕಾರ, ಇನ್ನೊಬ್ಬರು ಡಾಕ್ಟರ್ ಆಕ್ಕಾರ. ಸಮಾಜದೊಳಗ ನಾವ್ ಹ್ಯಾಗ್ ಹುಡ್ತೀವಿ ಅನ್ನುವಂಥದ್ದು ಮುಖ್ಯ ಅಲ್ಲ, ನಾವ್ ಹಿಂಗ ಹುಟ್ಟಬೇಕಂತ ಯಾರೇನು ಅಪ್ಲಿಕೇಶನ್ ಹಾಕೊಂಡು ಹುಟ್ಟ್ಯಾರ, ನಾ ಹೆಣ್ಣ ಆಗ್ಬೇಕು, ನಾ ಗಂಡ ಆಗ್ಬೇಕು, ನಾ ಇಂಥವ್ರ ಮನ್ಯಾಗನ ಹುಟ್ಟಬೇಕು, ಇಂಥವ್ರ ಮನ್ಯಾಗನ ಹುಟ್ಟಬೇಕು ಅಂತ ತಿಳ್ಕೊಂಡು ಯಾರು ಅಪ್ಲಿಕೇಶನ್ ಹಾಕಿಲ್ಲ. ಆದ್ರೆ ಪರಮಾತ್ಮ ಹೆಂಗ ಹುಟ್ಸ್ಯಾನ ಹಂಗ ನಾವು ಒಪ್ಕೋಬೇಕಲ್ಲ, ನಾವ್ ಹಂಗ ಬದುಕಬೇಕಲ್ಲ. ಆದ್ರೆ ಅವ ಕೊಟ್ಟ ಬದುಕನ್ನ ನಾವ್ ಹೆಂಗ್ ಸಾರ್ಥಕ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ ಜೀವನ ನಿಂತಿರ್ತದ. ಎಲ್ಲಾರು ಒಂದ್ ದಿವ್ಸ ಇಲ್ಲಿದ್ದವ್ರು ಹೋಗವ್ರೆ, ಎಷ್ಟು ದಿವ್ಸ ನೀವ್ ಏನ್ ಬೇಕಾದ್ ಮಾಡಿದ್ರು ಸಹಿತ ನಾವ್ ಹೋಗತ್ತೀವಿ ಅನ್ನೋದು ಸತ್ಯ ಎಲ್ಲರಿಗೂ ಗೊತ್ತದ. ಹೋಗುದ್ರೊಳಗೆ
ಪರಮಾತ್ಮ ನೇರವಾಗಿ ಬಂದು ಯಾವ ಕೆಲಸವನ್ನ ಸ್ವತಃ ತಾನೇ ಮಾಡಕ್ ಆಗುದಿಲ್ಲ, ಅಂತಹ ಕೆಲಸವನ್ನ ಮಾಡೋದಕ್ಕೆ ನಿಮ್ಮನ್ನ ಈ ಭೂಮಿ ಮೇಲೆ ತಂದು ಬಿಟ್ಟಾನನ್ನುವಂತ ಅರಿವು ಯಾರಿಗಿರುತ್ತದ ಅವ್ರು ಮಾತ್ರ ಸಮಾಜದಾಗ ಒಂದು ಒಳ್ಳೆ ಕೆಲಸ ಮಾಡಿ ಹೋಗಕ್ ಸಾಧ್ಯ ಐತೆ ಅನ್ನುವಂಥದ್ದನ್ನ ತಾವೆಲ್ಲ ತಲೆಯಾಗಿ ಇಟ್ಕೋಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಅಂತ ಮಂಜಮ್ಮನವರನ್ನ ಗುರುತಿಸಿ ಸಮಾಜದೊಳಗೆ ಅವ್ರನ್ನ ಕರ್ಕೊಂಡ್ಬರೋದೇನು ಉದ್ದೇಶ, ಕಾರಣ ಎಷ್ಟು ಹೀಯಾಡಿಸಿದವ್ರು ಅದಾರ ಅವ್ರ ಹಿಂದೆ. ಒಂದ್ ಹಳ್ಳಿಗೆ ಹೋದ್ರೆ ಇವ್ರನ್ನ ಬಹಳ ಹೀಯಾಡಿಸಿದ್ರಂತ. ಒಂದೇ ದಿವಸ ಅವ್ರು ಒಂದು ಇಂಟರ್ವ್ಯೂದಾಗ ಹೇಳ್ತಿದ್ರು, ಒಂದೇ ಹಳ್ಳಿಗೆ ಹೋದಾಗ ಬಹಳ ಮಂದಿ ಇವ್ರನ್ನ ಕಂಡು ಕೂಡ್ಲೆ ನೋಡ್ತಾರಲ್ಲ, ಹೀಯಾಳಿಸಿದ್ರು, ಕಲ್ಲು ಒಗಿಬೇಕು ಅಂದ್ರು, ಭಿಕ್ಷೆ ಬೇಡಕ್ ಬಂದಾರ ಅಂದ್ರು. ಆದ್ರೆ ಯಾವ ವ್ಯಕ್ತಿಗಳು ಮುಂಜಾನೆ ಹೀಯಾಳಿಸಿದ್ರು, ರಾತ್ರಿ ಇವ್ರ ನೃತ್ಯವನ್ನು ನೋಡಿ ಮತ್ತ ಮರುದಿವ್ಸ ಬಂದು ಕಾಲಿಗೆ ಬಿದ್ದಿದ್ರು. ಇದು ನನ್ನ ಜೀವನದ ಸಾಧನೆ ಅಂತ ತಿಳ್ಕೊಂಡು ಮಂಜಮ್ಮ ಹೇಳ್ತಾರ. ಅವತ್ತ ನಡೆದಿರತಕ್ಕಂತ ಹೀಯಾಳಿಸಿದ ನೋಟ ಇವತ್ತು ಭಾರತದ ರಾಷ್ಟ್ರಪತಿಗಳು ಕರೆದು ಪದ್ಮಶ್ರೀ ಗೌರವ ಕೊಡುವಷ್ಟು ಮೆಟ್ಟಿಗೆ ಅವ್ರು ಬೆಳೆದಾರ ಅಂತಂದ್ರೆ ನಮ್ಮ ಸಾಧನೆ ನಮ್ಮನ್ನು ಮೆತ್ತರಕ್ಕೆ ಕರ್ಕೊಂಡು ಹೋಗೈತೆ ಹೊರತಾಗಿ ಸಾಧನೆ ಮಾಡೋದಂದ್ರೆ ಸಕ್ಸಸ್ ಅನ್ನುವಂಥದ್ದು ಹೆಂಗಂತ ಮಾಡ್ರಿ. ನೀವು ಕುಂತಲ್ಲೇ ಏನಾದ್ರೂ ಬಟ್ಟೆ ಬೇಕಂದ್ರೆ ಫ್ಲಿಪ್ಕಾರ್ಟ್ ಅದವ್ರು ತಂದು ಕೊಡ್ತಾರ, ತಲೆಗಿರ್ಲಿ JH. ಕುಂತಲ್ಲೇ ನಿಮಗೇನಾದ್ರೂ ಬಟ್ಟೆ ಬೇಕಾದ್ರೆ ಫ್ಲಿಪ್ಕಾರ್ಟ್ ಅದವ್ರು ತಂದು ಕೊಡ್ತಾರ. ನಿಮಗ ಕುಂತಲ್ಲೇನೆ ಏನಾದ್ರೂ ಒಂದಿಷ್ಟು ಬೇರೆ ಸಾಮಾನು ಬೇಕಾಗಿತ್ತು ಅಂದ್ರೆ, ಮನಿ ಸಾಮಾನು ಬೇಕಾಗಿತ್ತು ಅಂದ್ರೆ ಬಿಗ್ ಬಾಸ್ಕೆಟ್ ದವ್ರು ತಂದು ಕೊಡ್ತಾರ. ಅದ್ರ ಜೊತೆಗೆ ಕುಂತಲ್ಲೇ ಊಟ ಬೇಕಾಗೈತೆ ಅಂದ್ರೆ ನಿಮ್ಗೆ ಸ್ವಿಗ್ಗಿ ಅವ್ರು ತಂದು ಕೊಡ್ತಾರ, ಜೊಮ್ಯಾಟೋದವ್ರು ತಂದು ಕೊಡ್ತಾರ. ಆದ್ರೆ ಕುಂತಲ್ಲೇ SS ಅನ್ನು ತಂದು ಕೊಡುವಂತ ವ್ಯಕ್ತಿಗಳು ಜಗತ್ತಿನಾಗ ಯಾರು ಇಲ್ಲ. SS ಅನ್ನುವಂತದ್ದು ನಿನ್ನ ಕರ್ಕೊಂಡು ಹೋಗುವಂತ ಲಿಫ್ಟ್ ಅಲ್ಲ, ಅದು ಮೆಟ್ಲಿದ್ದಂಗ ಅದನ್ನ ಹತ್ಕೊಂಡು ಹೋಗೇ ಸಾಧನೆ ಮಾಡ್ಬೇಕೆ ಹೊರತಾಗಿ ಅದನ್ನ ಯಾರು ಕೂಡ ಕರ್ಕೊಂಡು ಹೋಗಂಗಿಲ್ಲ ಅನ್ನುವಂತ ಸತ್ಯ ನಿಮ್ಗೆ ಗೊತ್ತಿರ್ಬೇಕು. ಮಂಜಮ್ಮ ಬಂದಿದ್ದ ಹಂಗ. ಹಾಗಾಗಿ ಅಂತ ದೊಡ್ಡ ಶಿಖರವನ್ನು ಏರಿ ಇವತ್ತು ಬಹಳ ಮಂದಿಗೆ ಆಶಯವನ್ನು ಕೊಟ್ಟಾಳ. ಜಗತ್ನ್ಯಾಗ ನಿಮ್ಗೆ ಇಷ್ಟ ಗೊತ್ತಿದ್ ಬಿಡ್ಲಿ, ಅವ್ರ ಜೀವನದಾಗನು ಹೊರತಿಲ್ಲ, ಸ್ವಾಮೀಜಿ ಅವ್ರ ಜೀವನದಾಗನು ಹೊರತಿಲ್ಲ. ಎಲ್ಲಾರ ಜೀವನದೊಳಗನು ಅಪಮಾನಕ್ಕೆ ಸಿಗಲಾರ್ದನ, ಅವಮಾನಕ್ಕೆ ಗುರಿ ಆಗ್ಲಾರ್ದನ ದೊಡ್ಡವರಾದವ್ರು ಚರಿತ್ರೆ ಇಲ್ಲ. ಯಾರಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ ನೀವು. ಅಪಮಾನಕ್ಕೆ ಒಳಗಾದವ್ರು, ಅನುಮಾನಕ್ಕೆ ಒಳಗಾದವ್ರು ಅವರ ಜಗತ್ನ್ಯಾಗ ಸನ್ಮಾನಕ್ಕೆ ಒಳಗಾಗಿರ್ತಾರ ಅನ್ನುವಂತ ಸತ್ಯ ನಿಮ್ಗೆಲ್ಲಾ ಗೊತ್ತಾಗ್ಬೇಕಾಗ್ತದ. ನೋಡ್ರಿ, ಒಂದ್ ಕಡೆ ಕಾಡಿನೊಳಗ ಬೆಂಕಿ ಹತ್ತಬೇಕಾದ್ರ ಗಿಡ ಉಜ್ಜಿದ್ರ ಅಲ್ಲಿ ಬೆಂಕಿ ಹತ್ತೈತಿ. ಕಾಡಿನೊಳಗ ಗಿಡ ಉಜ್ಜಿದ್ರ ಒಂದಕ್ಕೊಂದು ಘರ್ಷಣೆ ಆದ್ರ ಕಾಡಿನೊಳಗ ಬೆಂಕಿ ಹತ್ತದ. ಮನೆಯಾಗ ಬೆಂಕಿ ಹಚ್ಚಬೇಕಾದ್ರ ಒಂದಿಷ್ಟು ಕಡ್ಡಿ ಕೆರೆದ ಬೆಂಕಿ ಹಚ್ಚಬೇಕಾಗ್ತದ. ಇನ್ನಷ್ಟು ಏನ್ ಗ್ಯಾಸ್ ಅದಾವಲ್ಲ, ಗ್ಯಾಸ್ ಬೆಂಕಿಯನ್ನ ಅದನ್ನ ನಂದಿಸ್ಬೇಕಾದ್ರ ಏನ್ ಮಾಡ್ತೀರಿ, ಲೈಟರ್ ಐತೆ, ಅದಕ್ಕೆ ಲೈಟರ್ ಅದನ್ನ ತಗೊಂಡು ಹಿಂಗ ಅಷ್ಟೋದು ಹೊಡೆದ್ರ ಅಲ್ಲಿ ಬೆಂಕಿ ಹತ್ತತ್ತ. ಕಾಡಿನೊಳಗೆ ಬೆಂಕಿ ಹತ್ತಬೇಕಾದ್ರ ಮರ ಘರ್ಷಣೆ ಹಾಕಬೇಕು. ಇಲ್ಲಿ ಮನ್ಯಾಗ ಬೆಂಕಿ ಹಚ್ಚಬೇಕಾದ್ರೆ ಒಂದು ಕಡ್ಡಿ ಪೆಟ್ಟಿಗೆ ಇರಬೇಕು, ಇಲ್ಲ ಒಂದು ಲೈಟರ್ ಇರಬೇಕು. ಆದ್ರ ಹೊರಗಿನ ಬೆಂಕಿ ಹಚ್ಚೋದಕ್ಕೆ ಇವು ಸಾಧನ ಬೇಕು. ಇನ್ನು ನಿಮ್ಗೆ ಆಗಲಾರದವ್ರು ಹೊಟ್ಟಾಗಿ ಬೆಂಕಿ ಹತ್ತಬೇಕಂದ್ರೆ ನೀವ್ ಏನು ಮಾಡೋದ್ಬೇಕಾಗಿಲ್ಲ. ಅವ್ರಕ್ಕಿಂತ ಚಲೋ ಕೆಲಸ ಮಾಡಿ 4 ಮಂದಿ ಕಡೆ ಅಂತ ಸೈ ಅನ್ಸ್ಕೊಂಡು ಎಷ್ಟು ಚಂದ ಬದುಕ್ ಮಾಡಾಕತ್ತಾನಂತ ತಿಳ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಬೆಂಕಿ ಹತ್ತಿ ಬಿಡ್ತದ ನೋಡ್ರಿ ಅವ್ರ ಹೊಟ್ಟಾಗಿ. ಮತ್ ಇದಕ್ಕೂ ಚಪ್ಪಾಳಿ ಹೊಡಿತಿರೋದು ನೀವು ಗಟ್ಟೋಳವ್ರ. ಅದಕ್ಕೆ ಹಂಗ ಮಾಡುವಂತ ಪ್ರಯತ್ನ ಮಾಡುವಂಗಿಲ್ಲ. ಕಾರಣ ಇಷ್ಟೇ, ನಾದ್ಯವಾದಷ್ಟು ಆನಂದವಾದ ಬದುಕನ್ನು ಬದುಕಬೇಕು. ಮತ್ತೊಮ್ಮೆ ಪರಮ ಪೂಜ್ಯರ ಶ್ರೀಪಾದಕ್ಕೆ, ಯಾಕಂದ್ರೆ ಬೆಟ್ಟಿಗೇರಿ ಅಜ್ಜವ್ರ ಯವ್ವ ಮುಗಿಸ್ರ ಯವ್ವ ಸಾಕು, ಇಷ್ಟ ತಿಳ್ಕೊಂಡು ಬದುಕುವಂತಹದ್ದು. ಜಗತ್ತಿನೊಳಗೆ ಬಹಳ ದೊಡ್ಡ ಜನ ಬದುಕಿ ಹೋಗ್ಯಾರ. ಅವ್ರಂಗ ನಾವು ಒಂದ್ ಸ್ವಲ್ಪ ಏನಾರ ಮಾಡ್ಬೇಕಲ್ಲ, ಮುದುಕ್ ಬಂದ್ಬಿಟ್ಟಾವಲ್ಲ. ಜಸ್ಟ್ ಈಗಿನ ರೇಷೋ ಪ್ರಕಾರ 75 ವರ್ಷ ಅಷ್ಟೇ ರೀ ಸರ್ ನಾವು ಬದುಕೋದು. 75 ವರ್ಷ ಆದ್ಮೇಲೆ ಬದುಕಕ್ ಆಗೋದಿಲ್ಲ ನಮ್ಗೆ. ಮೊದಲು ಹೇಳ್ತಿದ್ರು 100, 120 ಅಂತ, ಈಗ 75ಕ್ಕೆ ಬಂದ್ ಅಂತೈತಿ. ಅದ್ರಾಗ ಹೋಗಿದ್ವ ಬಹಳ ಅದಾವ, ಇನ್ನು ಉಳಿದಿದ್ವಿ ಎಷ್ಟು ಅದಾವ ವಿಚಾರ ಮಾಡ್ಕೊಡ್ರಿ. ದಿವ್ಸಕ್ಕೆ 1 ವರ್ಷಕ್ಕೆ 385 ದಿವಸ. ಅಲ್ಲ ಎಷ್ಟು ಜಾಗೃತ ಅದಿರಿ ನೋಡ್ರಿ ನೀವು. ಪಾಪ ನಾವ್ 385 ಅಂದ್ರೆ ನಮ್ಗೇನಾಗದ್ ಕೆಟ್ಟೈತ್ರಿ. ಮತ್ತೆ ಇತ್ತಿತ್ತಾಗ ಏನಾರ ಸರ್ಕಾರದವ್ರು ಹೆಚ್ಚು ಮಾಡಿಗಿಡ ನನಗಿಂದಿರಿ. ಮತ್ತೆ ನೀವು 385 ಅಂದ್ರೆ ಹೂನ ಅನ್ನೋದು. ಯಾಕಂದ್ರೆ ಸರ್ಕಾರದವ್ರು ಎಲ್ಲಾ ಫ್ರೀ ಕೊಟ್ಟಂಗ ಬಹುತೇಕ ಆಯುಷ್ಯನ ಒಂದಿಷ್ಟು ಫ್ರೀ ಕೊಟ್ಟಾರ ಅಂತ ತಿಳ್ಕೊಂಡ್ರೆ ಹೆಂಗ್ ಮಾಡೋದ ಯವ್ವ. ಈ ಫ್ರೀ ಆದ್ಮೇಲೆ ನಿಮ್ ಸುದ್ದಿ ಹೇಳಕ್ ಕೊಲ್ಲ ಅಂದ್ರೆ ಎಲ್ಲಾ ಧರ್ಮಸ್ಥರ ವೀರೇಂದ್ರ ಹೆಗಡೆ ಅವ್ರ ಕೈ ಮುಗಿದು ಹೇಳಕತ್ತಾರ, ಸಾಕಿನ್ ಬರಾಕ್ ಹೋಗ್ಬಿಡ್ರಿ ನಮ್ ಕಡೆ ಅಂತೇಳಿ. ಅಷ್ಟ್ರ ಮೆಟ್ಟಿಗೆ ನನಗ್ ಹೆಮ್ಮೆ ಅನ್ಸದೇನು, ನಿಮಗೂ ಫ್ರೀ ಬಿಟ್ಟಾವು, ಧರ್ಮಸ್ಥಳ ಮಠ ಮಂದಿರ ತುಂಬ ತುಳ್ಕಾಕತ್ತಾವ. ಮತ್ತೆ ಹಿಂದೆ ನಿಂತ ಅಣ್ಣಗಳಿಗೆ ಫ್ರೀ ಬಿಟ್ಟಿದ್ರೆ ಬರೇ ಗೋವಾನ ಆ ಕಡೆನ ಹೋಗಿದ್ರ ಅವ್ರ ಮಠ ಗಿಟ ನೋಡಂತಡಿ ಆಮೇಲೆ ಅಂತೇಳಿ. ಆದ್ರೆ ನಿಮಗ್ ಕೊಟ್ಟ ಪುಣ್ಯ ಮಾಡ್ಯಾರ. ಎಷ್ಟೋ ಮಂದಿಗೆ ಅನುಕೂಲ ಆಗೈತಿ. ಫ್ರೀ ಅನ್ನುವಂಥದ್ದು ಏನೈತಲ್ಲ, ಎಷ್ಟೋ ಮಂದಿ ತಾಯಿಯಂದರಿಗೆ ಮುಂದೆ ಹೋಗಿ ಸಂಜೆ ಮುಂದೆ ದುಡ್ಕೊಂಡ್ ಬರೋರಿಗೆ ಕಾಯಿಪಲ್ಯ ಮಾರ್ಕೊಂಡ್ಬರೋ ಎಷ್ಟು ಮಂದಿಗೆ ಅನುಕೂಲ ಆಗ್ಯದ. ಇಷ್ಟ ತಿಳ್ಕೊಬೇಕು. ಸಮಾಜದಾಗ ನನಗೂ ಒಂದು ಅವಕಾಶ ಕೊಟ್ಟಾನ ಭಗವಂತ. ತಮಿಳುನಾಡಿನೊಳಗ ಪಾಲನ್ ಸುಂದರಂ ಅಂತ ಒಬ್ಬ ವ್ಯಕ್ತಿಗಳದಾರ. ಅವ್ರ ಹೆಸರೇನು ಪಾಲನ್ ಸುಂದರಂ ಅಂತ ಹೇಳ್ಕೊಂಡು. ವೈಕುಂಠದೊಳಗ ಒಂದು ಕಾಲೇಜಿನ ಗ್ರಂಥ ಪಾಲಕರವರು.
ಗ್ರಂಥ ಪಾಲಕರಾಗಿ ಕೆಲಸ ಮಾಡುವಂತ ಒಬ್ಬ ಪಾಲನ್ ಸುಂದರಂ ಅನ್ನುವಂತ ಒಬ್ಬ ವ್ಯಕ್ತಿ ಏನ್ ಸಾಧನೆ ಮಾಡ್ಯಾನ ಅಂತಂದ್ರ ಗೊತ್ತಿರ್ಲಿ, 35 ವರ್ಷದಿಂದ ಅವ ಏನು ಗ್ರಂಥ ಪಾಲನೆ ಮಾಡುವಂತ ಹಣ ಬರ್ತಿತ್ತಲ್ಲ ತಿಂಗಳಿಗೆ, ಆ ಅಷ್ಟು ಹಣವನ್ನು ಯಾರಿಗ್ ಕೊಟ್ಟಾನಂದ್ರ ತನ್ನ ವೈಯಕ್ತಿಕ ₹1 ರೊಕ್ಕ ಖರ್ಚು ಮಾಡ್ಲಾರ್ದಂಗ ಯಾರು ಬಡ ಮಕ್ಕಳದಾರ, ಯಾರು ಓದಾಕ ಆಗೋದಿಲ್ಲ, ಯಾರಿಗ ಆರೋಗ್ಯದ ತೊಂದರೆ ಐತಿ ಅಂತ ಮಕ್ಕಳಿಗೆ 35 ವರ್ಷದಿಂದ ತನ್ನ ಹಣವನ್ನು ಕೊಟ್ಟು ಬಂದಿರತಕ್ಕಂತ ವ್ಯಕ್ತಿ ಸುಂದರ್ ಪಾಲನ್ ಅನ್ನುವಂತ ವ್ಯಕ್ತಿ. ಇಷ್ಟೇ ಆದ್ರೂ ದೊಡ್ಡವರಾಗೋದಿಲ್ಲ, ಅವ್ರಿಗೆ ಮುಂದೆ 35 ವರ್ಷ ಆದ ಮೇಲೆ ರಿಟೈರ್ಡ್ ಆಯ್ತು. ರಿಟೈರ್ಡ್ ಆಗಿ ಬಂದು ₹10 ಲಕ್ಷ ಪೆನ್ಷನ್ ಬಂತ ಅವ್ರಿಗೆ. ಪೆನ್ಷನ್ ಬಂದ ಹಣವನ್ನು ಸಹಿತ ಸಮಾಜಕ್ಕನ ಕೊಟ್ರು. ಸಮಾಜಕ್ಕೆ ಕೊಟ್ಟು ಅಷ್ಟ ಮುಗಿಲಿಲ್ಲ, ಮುಂದೇನು ಅವ್ರ ಸಂಬಂಧಿಕ ಪಿತ್ರಾರ್ಜಿತ ಆಸ್ತಿ ಬಂದಿತ್ತಲ್ಲ ಅದನ್ನು ಮತ್ತೊಬ್ಬರಿಗೆನ ಕೊಟ್ರು. ಯಾರೋ ಒಬ್ಬರು ಹೋಗಿ ಕೇಳಿದ್ರಂತ, ನಿಮಗ್ ಬಂದಿದ್ದು ಸಮಾಜಕ್ಕೆ ಕೊಟ್ಟಿರಿ, ನಿಮ್ಮ ಶಿಕ್ಷಣ ನೀವೇನು ಕಲಿತು ನೌಕರಿ ತಗೊಂಡಿದ್ರಲ್ಲ ಆ ತಿಂಗಳು ಪಗಾರನ್ನು ಮತ್ತೊಬ್ಬರಿಗೆ ಕೊಟ್ಟಿರಿ, ನಿಮಗಾಗಿ ಏನ್ ಮಾಡ್ಕೋತೀರಿ ಅಂತ ಕೇಳಿದ್ರೆ ಅವ್ರ ಉತ್ತರ ಎಷ್ಟು ಚಂದ ಇತ್ತಂದ್ರ, ಬಂದಿದ್ದೆಲ್ಲ ನನಗ ಬರ್ಲಿ ಅನ್ನುವಂತ ನಾವೆಲ್ಲೇ ಇದ್ದಿದ್ದೆಲ್ಲ ಮತ್ತೊಬ್ಬರಿಗೆ ಹೋಗ್ಲಿ ಅಂತ ತಿಳ್ಕೊಂಡು ವಿಚಾರ ಮಾಡಿ ಅವ್ರಂತಾರ ಏನ್ ಹೇಳಿದ್ರಂದ್ರ, ನೋಡ್ರಿ ನಾನು ಮುಂಜಾಲಿಂದ ಸಾಯಂಕಾಲ ಗೌರ್ಮೆಂಟ್ ಸರ್ವೆಂಟ್ ಆಗಿ ದುಡಿದಿದ್ದು ನಾಡಿನ ಬಡ ಮಕ್ಕಳಿಗೆ ಕೊಡ್ತೀನಿ, ನನ್ನ ಹೊಟ್ಟಿ ತುಂಬಿಸೋದಕ್ಕಾಗಿ ರಾತ್ರಿ ಮತ್ತೊಂದು ಬೇಕರಿ ಒಳಗ ಒಂದು ರೆಸ್ಟೋರೆಂಟ್ ನೊಳಗ ಅಲ್ಪ ಸ್ವಲ್ಪ ಕೆಲಸ ಮಾಡಿ ನನ್ನ ಹೊಟ್ಟಿ ತುಂಬುದಕ್ಕೆ ಎಷ್ಟು ಬೇಕು ಅಷ್ಟು ಕೆಲಸ ಮಾಡಿ ಬಂದು ರೊಕ್ಕದೊಳಗೆ ನನ್ನ ಜೀವನ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳುವಂತ ವ್ಯಕ್ತಿಗೆ ನೋಡ್ರಿ ಅಮೆರಿಕ ಸಂಸ್ಥೆ ಜಗತ್ತಿನ ಅದ್ಭುತ ವ್ಯಕ್ತಿ ಅಂತ ತಿಳ್ಕೊಂಡು ಕರೆದು ಸನ್ಮಾನ ಮಾಡಿ ₹30 ಕೋಟಿ ಬಹುಮಾನವನ್ನ ಪಾಲನ್ ಸುಂದರಂ ಅವ್ರು ಕೊಡ್ತಾರ ಅಂತ ಅಂದ್ರೆ ವಿಚಾರ ಮಾಡ್ಕೋಬೇಕು ನೀವು. 30 ಕೋಟಿ ಬಂದ ಮೇಲೆ ಇಷ್ಟು ದಿವಸ ಮಾಡಿದ್ದೆ 30 ಕೋಟಿ ಬಂತು, ಇನ್ ಯಾವ್ದಾರ ದೇಶದಾಗ ನಾ ಒಂದು ಮನಿ ತಗೋಬೇಕಂತ ವಿಚಾರ ಮಾಡ್ಲಿಲ್ಲ, ನನ್ನ ಜೀವನ ಅಂದ್ರನೇ ಕೊಡೋದಂತ ತಿಳ್ಕೊಂಡು ಆ 30 ಕೋಟಿನೂ ಸಹಿತ ಅವರು ಸಮಾಜಕ್ಕನ ಕೊಟ್ರು. ಅವತ್ತು 30 ಕೋಟಿ ಕೊಡುವಂತ ಟೈಮ್ದೊಳಗೆ ರಜನಿಕಾಂತ್ ಮಗ್ಗಲ್ಲ ಕುಂತಿದ್ರು. ಅವ್ರಂತಾರ, ಜೀವನ ಪೂರ್ತಿ ಮತ್ತೊಬ್ಬರಿಗೆ ಕೊಟ್ಟ ಜೀವನ ಮಾಡಕತ್ತೀರಿ ಅಂದ್ರೆ ಅಂತಿಮ ಕಾಲದೊಳಗೆ ನಿಮ್ಮನ್ನ ಯಾರು ನೋಡ್ಕೊತಾರ, ನೀವು ಸಮಾಜ ದತ್ತಕ್ ತಗೊಂಡಿರಿ, ನಾನು ಅಷ್ಟು ಮಕ್ಕಳನ್ನ ದತ್ತಕ್ ತೊಗೊಳಕ್ ಆಗಿಲ್ಲ, ನಿಮ್ಮಂತ ಒಬ್ಬ ವ್ಯಕ್ತಿಯನ್ನ ನನ್ನ ತಂದೆಯಾಗಿ ನಾನು ಸ್ವೀಕಾರ ಮಾಡ್ತೀನಿ, ನಿಮ್ದೆಲ್ಲಾ ಮುಂದೆ ನಾನ್ ನೋಡ್ಕೋತೀನಿ ಅಂತ ತಿಳ್ಕೊಂಡು ರಜನಿಕಾಂತ್ ಹೇಳ್ತಾನಂದ್ರ ಸಮಾಜದಾಗಿಂತ ಅವ್ರು ಬದುಕ್ಯಾರ. ನಿಮ್ಮ ಮಕ್ಕಳಿಗೆ ಬಟ್ಟೆ ಕೊಡ್ರಿ, ಮತ್ತೊಂದು ಕೊಡ್ರಿ, ಎಲ್ಲಾ ಕೊಡ್ರಿ, ಅದು ಸಮಾಜದ ಮಕ್ಕಳಿಗೆ ಒಂದಿಷ್ಟು ಕೊಡುವಂತ ಪ್ರಯತ್ನವನ್ನು ಮಾಡಿದ್ರೆ ಜೀವನ ಬಹಳ ಚಂದ ಆಕೈತಿ ಅನ್ನುವಂತ ಮಾತನ್ನ ಹೇಳಿ ಮುನವಳ್ಳಿ ಅಜ್ಜರ ಪ್ರೇಮ ನಮ್ಮನ್ನೆಲ್ಲಾ ತಗೊಂಡು ಹೋಗಿ ಒಂದ್ ಮಠಕ್ಕೆ ಮಾಡಿ ಇವತ್ತು ಒಂದು ಜಗದಾಗ ಕುಂದರಿಸಿ ಆ ಮಠದ ಉದ್ಧಾರ ಆಗೈತಿ, ಆ ಮಠದ ಜೀರ್ಣೋದ್ಧಾರ ಆಗೈತಿ ಅಂದ್ರೆ ಅದಕ್ಕೆ ದೊಡ್ಡ ಶಕ್ತಿ ನಮ್ಮ ಗುರುಗಳಾಗಿರ್ತಕ್ಕಂಥ ಮುರುಗೇಂದ್ರ ಅಜ್ಜವ್ರು ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳ್ತಾ ಅವ್ರ ಕೈಗುಣ ಎಷ್ಟು ಚಲೋ ಐತಿ ಅಂದ್ರ ಯಾವ ಮಠಕ್ಕದರ ಸ್ವಾಮಿಯನ್ನು ಮಾಡ್ಲಿ, ಇವತ್ತು ಯಾವ ಮಠಕ್ಕೆ ಮಾಡ್ಬೇಕಂದ್ರೂ ಕಾಂಟ್ರವರ್ಸಿ ಬಾಳ ಅದಾವ, ಸಮಸ್ಯೆ ಸಮಾಜದೊಳಗೆ 108 ದಿವಸಕ್ಕೆ ಹೇಳ್ಕೊಂತ ಹೊಂಟಾವ. ಆದ್ರೆ ಮುನವಳ್ಳಿ ಅಜ್ಜವ್ರು ಯಾವ ಜಗದಾಗ ಹೋಗಿ ನಿಂತ್ಕೊಂಡು ಒಂದು ಮಠದ ಮರಿ ಮಾಡ್ತೀನಂತ ಅವ್ರೇನ್ ಜವಾಬ್ದಾರಿ ತಗೊಂಡಾರ, ಆ ಎಲ್ಲ ಮಠಗಳು ಬಹಳ ಉತ್ತುಂಗಕ್ಕಾಗಿ ಅದಾವ ಅಂತಂದ್ರೆ ಅದು ಅವ್ರ ಕೈಗುಣ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಅಂತ ಪರಮ ಪೂಜ್ಯರ ಆಶೀರ್ವಾದ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೆ ಇರ್ಲಿ ಅಂತ ಹಾರೈಸಿ ಈಗ ಅಜ್ಜವ್ರ ಆಶೀರ್ವಾದ ಚಂಚಲವಾಗ್ತೈತಿ. ಶಾಂತ ರೀತಿಯಿಂದ ಕುತ್ಕೊಂಡು ಬದುಕಿನಾಗ ಜೋಗತಿ ಮಂಜಮ್ಮ ಏನ್ ಹೇಳಲ್ಲ, ಹೆಂಗಿದ್ಲು ಹೆಂಗಾದ್ಲು, ನಾವೇನ್ ಮಾಡ್ಬೇಕು ನೀವೇನ್ ಮಾಡ್ಬೇಕು ತಿಳ್ಕೊಬೇಕು. ಆಕೆ ಅಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ದೊಡ್ಡಕ್ಕಾಗಿ ಇವತ್ತು ಪದ್ಮಶ್ರೀ ತಗೊಂಡಾಳ, ನಿಮ್ ಮನ್ಯಾಗ ಗಂಡ ಒಂದ್ ಸಿರಿ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ತವ್ರ ಮನೆಗೆ ಹೋಗ್ಯಾರ ನೀವು ಇಷ್ಟ. ಇದು ಜೀವನ ಅಲ್ಲ. ಅಮೆಜಾನ್ ಕಾರ್ಡ್ನೊಳಗೆ ಬಿದ್ದವರು, ಅಮೆಜಾನ್ ಕಾರ್ಡ್ ಅಂದ್ರೆ ಎಷ್ಟು ದೊಡ್ಡದೈತಿ ಮಾಡ್ರಿ ನೀವು, ಭಾರತ ದೇಶದ ಭೂಮಿಗಿಂತ 2 ಪಟ್ಟು ದೊಡ್ಡದೈತಿ ಅಮೆಜಾನ್ ಕಾರ್ಡ್. ಅಮೆಜಾನ್ ಕಾರ್ಡ್ನೊಳಗ ಏರೋಪ್ಲೇನ್ ಹೋಗೋ ಟೈಮ್ದಾಗ ಕ್ರಾಶ್ ಆಗಿ ತೆಳಗ ಬಿದ್ದು ಅಮೆಜಾನ್ ಕಾರ್ಡ್ನಾಗ ಬದುಕುದ್ ಹೆಂಗಂತ ತಿಳ್ಕೊಂಡು 48 ದಿವಸಗಳ ಕಾಲ ನೀರು ಕುಡಿದು ಹಣ್ಣು ತಿಂದು ಹೊರಗೆ ಬಂದು ಜೀವನ ಮಾಡಿದವ್ರ ಅದಾರ. ನಾವು ಚಲೋ ಬೆಡ್ರೂಮ್ನಾಗ ಇದ್ದು ಚಲೋ ಬಾತ್ರೂಮ್ ಯೂಸ್ ಮಾಡ್ಕೊಂಡು ಹೊತ್ತಿಗೆ 3 ಟೈಪ್ ಊಟ ಮಾಡ್ಕೊಂಡು ಎಲ್ಲಾ ಚಲೋ ಇದ್ರೂ ಸಹಿತ ನರಳ್ಕೊಂತ ಮನೆ ಬಿಟ್ಟು ಹೊರಗೆ ಬರ್ಲಾರ್ದಂಗ ಜೀವನ ಮಾಡಕತ್ತೀವಿ ಅಂದ್ರೆ ಅದು ಬದುಕಾಗೋದಿಲ್ಲ ಅನ್ನುವಂಥದ್ದನ್ನ ಹೇಳಿ ಅಂತದ್ದೊಂದು ಪ್ರಯತ್ನ ನಿಮ್ಮಿಂದ ಆಗ್ಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ.